ದಿನಾಂಕ 9/4/2026 ಕೆ. ಶಂಕರ್ ನಂದಿಹಾಳ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ಇವರ ನೇತೃತ್ವದಲ್ಲಿ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಮೇಲಾ ಈ ಶಾಲೆಯು ಬಳ್ಳಾರಿ ನಗರದಲ್ಲಿ ಇರುವಂತಹ ಈ ಶಾಲೆಯನ್ನು ಬಳ್ಳಾರಿ ಹೊರವಲಯದ 4 ರಿಂದ 5 ಕಿಲೋಮೀಟರ್ ಆತ್ರಾಳ ಶಾಲೆಯನ್ನು ಸ್ಥಳಾಂತರ ಮಾಡಲು ಸರ್ಕಾರ ಆದೇಶ ಹೊರಡಿಸಿದೆ. ಈ ಆದೇಶದ ವಿರುದ್ಧ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ವಿರೋಧಿಸಿ ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನು ಜಾರಿಗೊಳಿಸಿ ರಾಜ್ಯಾದ್ಯಂತ ಸುಮಾರು 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಕೊಲ್ಲುವ ಹುನ್ನಾರ ಹೂಡಿದೆ. ಜಿಲ್ಲೆಯಲ್ಲಿ ಇರುವ ಸುಮಾರು ಸರ್ಕಾರಿ ಶಾಲೆಗಳಿಗೆ ಬೀಗ ಬಿಗಿಯುತ್ತಿದೆ. ಈ ಯೋಜನೆಯ ವಿರುದ್ಧ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ಬಳ್ಳಾರಿ ವಿದ್ಯಾರ್ಥಿ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ವಿರುದ್ಧ ಸರ್ಕಾರಿ ಶಾಲೆಗಳನ್ನು ಉಳಿಸುವ ಹೋರಾಟವನ್ನು ಬಲಿಷ್ಠಗೊಳಿಸಲು ಸಾರ್ವಜನಿಕ ಶಿಕ್ಷಣ ಉಳಿಸಿ ರಚಿಸಲಾಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಈಗಾಗಲೇ ಈ ಶಾಲೆಯನ್ನು ಅಂದ್ರಾಳ ಗ್ರಾಮದಲ್ಲಿರ್ತಕ್ಕಂಥ ಬೈಪಾಸ್ ಆ ಕಡೆಯನ್ನು ಸ್ಕೂಲನ್ನು ಸ್ಥಳಾಂತರ ಮಾಡಬೇಕಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಸುತ್ತೋಲೆ ಹೊರಡಿಸಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಸ್ಕೂಲನ್ನು ಸ್ಥಳಾಂತರಗೊಳಿಸುತ್ತಾರೆ. ಈ ಸ್ಥಳಾಂತರಗೊಳಿಸಿದ ನಂತರ ಇಲ್ಲಿರ್ತಕ್ಕಂಥ ಎಲ್ಲ ಲಂಬೇರೆ ಅಂದರೆ ಬರೀ ಬಡವರು ಇರೋದ್ರಿಂದ ಈ ಮಕ್ಕಳನ್ನು ಆಟೋದಿಂದ ಕಳಿಸ್ಬೇಕಂದ್ರೆ ಅಂದ್ರಾಳಿಗೆ ಕಳಿಸ್ಬೇಕಂದ್ರೆ ಒಂದು ಆಟೋಕ್ಕೆ ಒಬ್ಬ ಹುಡುಗನಿಗೆ 2,000 ರಿಂದ 3,000 ರೂಪಾಯಿ ಆಟೋದವ್ರಿಗೆ ಕೇಳ್ತಾರೆ. ಆಟೋದವ್ರಿಗೆ ಕೊಡೋಕ್ಕಾಗೋದಿಲ್ಲ. ಯಾಕೆ ಕೊಡೋಕ್ಕಾಗಲ್ಲಪ್ಪ ಅಂದರೆ ಇವ್ರು ಕೂಲಿ ನಾಲಿ ಮಾಡ್ಕೊಂಡು ತಿಂಬೋ ಜನ. ಇವರು ಒಟ್ಟು ಹೆಂಗಪ್ಪ ಅಂದರೆ ನನ್ನ ಮಗ ಓದ್ಲಿಲ್ಲಪ್ಪ, ಏನೋ ಇಲ್ಲಿ ಪಕ್ಕದಾಗಿತ್ತು ನಮ್ಮ ಸ್ಕೂಲು, ನಾವೇನೋ ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಂದರೆ ನಾವು ಊಟ ಹೋಗ್ತೀವಿ ಅಂತೇಳಿ ಅವರು ತಂದೆ ತಾಯಿ ಮನೋಭಾವ. ಈ ಹಿನ್ನೆಲೆ ಇಟ್ಕೊಂಡು ಸರ್ಕಾರ ಕೂಡ ಇರ್ತಕ್ಕಂಥ ಮಕ್ಕಳನ್ನ ಹೋಗಿ ಕಾಣಿಸೋದಿಲ್ಲ ಅಂತೇಳಿ ಯೋಚನೆ ಮಾಡಬೇಕಾಗಿತ್ತು. ಆ ಎಲ್ಲ ಇಡೀ ಬಳ್ಳಾರಿಯಲ್ಲಿ ಸುಮಾರು 1,000 ಶಾಲೆಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಸ್ಥಳಾಂತರಗೊಳಿಸಿದ್ದಾರೆ. ಈ ಸ್ಕೂಲಿನಲ್ಲಿ ಬಡವರನ್ನು ಒಂದು ಕಡೆ ಸ್ಕೂಲಿಂದ ಹೊರಗುಳಿಲಿ ಪ್ರೈವೇಟ್ ಸ್ಕೂಲು ಹೆಚ್ಚಾಗಲ್ಲ ಅಂತ ಒಂದು ಉದ್ದೇಶ ಇದೆ. ಇದು ಸ್ಪಷ್ಟವಾಗಿ ಯಾಕಪ್ಪ ಅಂದರೆ ಇನ್ನೊಬ್ಬರು ಯಾರೋ ಇಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ಕಲ್ತ್ಕೊಂಡ್ಬಿಡ್ತಾರೆ. ಅಷ್ಟು ದೂರ ನಮ್ಮ ಮಕ್ಕಳನ್ನ ಯಾಕೆ ಕಲ್ಸಮ್ಮಪ್ಪ, ಇಲ್ಲೇ ಪ್ರೈವೇಟ್ ಸ್ಕೂಲ್ ತೆಗಿಲೆಂಬ ಒಂದು ಉದ್ದೇಶದಿಂದಲೇ ಆ ರೀತಿಯಲ್ಲಿ ಮಾಡಿದ್ರು ಅಂತೇಳಿ ನಮ್ಗೆ ಅನಿಸ್ತದೆ. ಅದರ ವಿರುದ್ಧವಾಗಿ ಇವತ್ತು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಂಸ್ಥೆ ನಮ್ಮ ಮನವಿ ಕರೆಯ ಮೇರೆಗೆ ನಮ್ಮ ಜಿಲ್ಲಾ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ನಮ್ಮ DDPI ಮೇಡಮ್ ಪರವಾಗಿ ನಮ್ಮ ಉಪನಿರ್ದೇಶಕರ ಕಚೇರಿಯಲ್ಲಿ ಮ್ಯಾನೇಜರ್ ಸಾಹೇಬರು ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮೇಡಮ್ ಅವರು ಕೂಡ ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿಕೊಳ್ಳಲಿಕ್ಕೆ ಬಂದಿದ್ದಾರೆ. ನಮ್ಮದು ಉದ್ದೇಶ ಇಷ್ಟೇ, ಈ ಸ್ಕೂಲು ಇಲ್ಲೇ ಇದ್ದರೆ ನಮ್ಮ ಮಕ್ಕಳು ಏನಾದರೂ ಒಂದು ಸ್ವಲ್ಪ ಶಾಲೆ ಕಲಿತಾರ, ಒಂದು ವೇಳೆ ಇದು ಅಂದ್ರಾಳಿಗೆ ಅಥವಾ ಇನ್ನಿತರ ಕಡೆ ಏನಾದರೂ ಶಿಫ್ಟ್ ಆದರೆ ನಮ್ಮ ಮಕ್ಕಳು ಶಾಲೆಯಿಂದ ಹೊರಗುಳಿತಾರೆ ಅನ್ನೋ ಉದ್ದೇಶದಿಂದ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಈ ಸ್ಕೂಲುಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದ ಪಕ್ಷದಲ್ಲಿ ನಾವು ಇಡೀ ಬಳ್ಳಾರಿಯಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಅಂತೇಳಿ ಎಚ್ಚರಿಕೆ ನೀಡಿ ರಾಜ್ಯ ಸರ್ಕಾರಕ್ಕೆ ಈ ಮನವಿ ಪತ್ರವನ್ನು ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಿ ಹನುಮೇಶ್ ಇವರು ಮೊನ್ನೆ ಉಪನಿರ್ದೇಶಕರ ಕಚೇರಿಯಿಂದ ಮತ್ತು BO ಅವರು ಮೇಡಮ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಬೇಕಂತೇಳಿ ನಾನು ಅವರಿಗೆ ಕೇಳಿಕೊಡ್ತಿದ್ದೇನೆ. ಎಲ್ಲ ಹೋಗಿಲ್ಲ ಇವತ್ತು